ಭಾಗ್ಯ ಜಿಲ್ಲೆ ಅಂತ ಕೇಳಿದ್ರೆ ಇಲ್ಲಿ ನಾವು ಜೀವನ್ ಮುಕ್ತರನ್ನ ನೋಡಿದಂತ ಏಕೈಕ್ಯ ನಮ್ಮ ಜಿಲ್ಲೆ ಯಾವ್ದಾರ ಇದ್ರೆ ಅದು ನಮ್ಮ ವಿಜಯಪುರ ಜಿಲ್ಲೆ ಅಂತ. ಅವಾಗ ಬಸವಣ್ಣ ಆಗಿ ಹೋದ, ಸಿದ್ಧಾರೂಢರು ಇದ್ರು, ಶಿವಾನಂದರು ಇದ್ರು, ನಾವು ನೀವ್ ಯಾರು ನೋಡಿಲ್ಲ. ಆದ್ರೆ ಶಿವಾನಂದರ ಪ್ರತಿರೂಪದಲ್ಲಿ, ಸಿದ್ಧಾರೂಢರ ಪ್ರತಿರೂಪದಲ್ಲಿ, ಬಸವಣ್ಣನ ಪ್ರತಿರೂಪದಲ್ಲಿ ಅಪ್ಪನವ್ರು ನಮಗೆ ಸಿಕ್ಕಿದ್ದಾರೆ ಅಂದಾಗ ನಮ್ದೆಲ್ಲ ದೊಡ್ಡ ಭಾಗ್ಯ ಅಂತ ತಾವೆಲ್ಲರೂ ಭಾವಿಸಿ ನಿಮ್ಮೆಲ್ಲರ ಮೇಲೆ ನನಗೆ ಇನ್ನೊಂದು ಆಶ್ಚರ್ಯ ಅನ್ನಿಸ್ತದೆ. ಅಪ್ಪನವ್ರ ಒಳಗನ್ನ ಅಷ್ಟು ಪ್ರಫುಲ್ಲ ಇರಂಗಿಲ್ಲ, ಹೊರಗೆ ಕರ್ಕೊಂಡು ಬಂದ್ರು ಅಂದ್ರೆ ನಿಮ್ಮನ್ನೆಲ್ಲ ನೋಡಿದ್ರಂದ್ರೆ ಪ್ರಸನ್ನರಾಗ್ತಾರ. ಇದು ಬಹಳ ಆಶ್ಚರ್ಯ ಅನಿಸ್ತದೆ. ನಾನು ನಿನ್ನೆ ಅಂದೆ ಅಪ್ಪನವ್ರು ಹೊರಗೆ ಬಂದ್ರು ಅಂದ್ರೆ ಬಹಳ ಪ್ರಸನ್ನ ಆಗ್ತಾರ ಅಂತ ಪ್ರಸನ್ನ ಮೂರ್ತಿ ಸದ್ಗುರುಗಳು ನಮಗೆ ಸಿಕ್ಕಿದಾರೆ. ಅವ್ರ ದೊಡ್ಡ ಭಾಗ್ಯ ಅಂತ ತಿಳ್ಕೋಬೇಕ. ತಾವೆಲ್ಲರೂ ಶಾಂತ ರೀತಿಯಿಂದ ಇರ್ಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಅಂತ ಹೇಳ್ತಾ ನನ್ನ 4 ಮಾತುಗಳು ಸದ್ಗುರು ಪಾದಕ್ಕೆ ಅರ್ಪಿಸಿ ಮುಕ್ತಾಯ ಮಾಡ್ತಾರೆ. ದಯವಿಟ್ಟು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳೋದಂದ್ರೆ ಶಾಂತಿ ಸಮಾಧಾನದಿಂದ ವರ್ತಿಸಬೇಕು. ದಯವಿಟ್ಟು ತಮ್ಮಲ್ಲಿ ವಿನಂತಿಸಿಕೊಳ್ಳೋದಂದ್ರೆ ದರ್ಶನ ಮಾಡಿ ಅಲ್ಲಿದಲ್ಲೇ ನಿಂತ್ಕೊಳ್ಬೇಕು. ಆಮೇಲೆ ಲಾಸ್ಟಿಗೆ ಎಲ್ಲ ನಾವು ಪ್ರಸಾದ ವ್ಯವಸ್ಥೆ ಇರ್ತದೆ, ಸಮಾಧಾನದಿಂದ ವರ್ತಿಸಿ ದಯವಿಟ್ಟು ತಮ್ಮಲ್ಲಿ. ದಯವಿಟ್ಟು ಯಾರು ದರ್ಶನ ಆಗ್ಯವರವರು ಜಾಗ ಕೊಡ್ಬೇಕು. ತೆಳಕ್ ಕುಂದ್ರ ಬೇಕಮ್ಮ, ತೆಳಕ್ ಕುಂದ್ರಿ. ಮುಂದೆ ನಿಂತವ್ರು ತೆಳಕ್ ಕುಂತ್ಕೊರಿ ಪ್ಲೀಸ್. ಅಲ್ರಿ ನಿಮ್ ಮುಂದೆ ಬಿಟ್ಟಿದ್ ತೆಪ್ಪಾಯ್ತೇನೋ, ತೆಳಕ್ ಕುತ್ಕೋರಿ, ತೆಳಕ್ ಕುಂದ್ರಿ ಕಾಕ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಅಪ್ಪಗಳು ಎಲ್ಲರಿಗೂ ನಮಸ್ಕಾರಗಳನ್ನು ಮಾಡಿದಾರೆ. ತಾವು ಎಲ್ಲರೂ ನಮಸ್ಕಾರಗಳು ಮಾಡಿದ್ರಿ. ಸರ್ವಲೋಕೋಪಕಾರಾಯ ಯುವದೇವ ಪರಮೇಶ್ವರ ಚರತ ಜಿತಿ ರೂಪೇಣ ನಮಸ್ತೆ ಜಂಗಮಾತ್ಮನೆ. ಪೂಜ್ಯಪಾದ ಸದ್ಗುರುದೇವರಲ್ಲಿ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ, ಜ್ಞಾನಯೋಗಿ ಪೂಜ್ಯ ಅಪ್ಪಂಗಳವರ ಶ್ರೀಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಉಪಸ್ಥಿತರಿರುವಂತಹ ಸಕಲ ಸಂಪೂಜ್ಯರಲ್ಲಿ, ಆಗಮಿಸಿರುವಂತಹ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು, ದುಃಖೇಶು ಅನುದ್ಯೋಗಿ ದಯವಿಟ್ಟು ತಾವೆಲ್ಲ ಶಾಂತರಾಗಬೇಕು. ನಾಡಿನ ಹಲವು ಮೂಲಗಳಿಂದ ತಾವೆಲ್ಲ ಆಗಮಿಸಿದಿರಿ. ಪೂಜ್ಯರು ತಾವೆಲ್ಲ ಆಗಮಿಸಿದಿರಿ ಅಂತ ತಿಳ್ಕೊಂಡು ಎಷ್ಟೇ ಏನೇ ನೋವು ಇದ್ರೂ ಸಹಿತ ನನ್ನ ಭಕ್ತರ ಸಲುವಾಗಿ ನಾನು ದರ್ಶನ ಕೊಡ್ಬೇಕಂತ ತಿಳ್ಕೊಂಡು ಬಹಳಷ್ಟು ಕನಿಕರ ಪಟ್ಟು ಇಲ್ಲಿ ಸಾಹಸ ಮಾಡಿ ಬಂದು ಕೂತ್ಕೊಂಡಿದ್ದಾರೆ. ದಯವಿಟ್ಟು ತಾವೆಲ್ಲ ಶಾಂತ ರೀತಿಯಿಂದ ಅವರ ದರ್ಶನವನ್ನು ತೆಗೆದುಕೊಳ್ಬೇಕು. ಇವತ್ತು ದರ್ಶನದ ಈ ಪದ್ಧತಿಯನ್ನ ಬೇರೆಯಾಗಿ ಮಾಡಿದ್ದೇವೆ. ಕೆಳಗೆ ಬರೋದ್ರಿಂದ ಬಹಳಷ್ಟು ಆಯಾಸ ಆಗಿದ್ದರಿಂದ ಮೇಲ್ಗಡೆನೆ ಅವರನ್ನು ಕೂಡಿಸಿ ನಿಮ್ಮಲ್ಲಿ ನಿರಾಶೆ ಮಾಡಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಇಲ್ಲಿ ನಾವು ಈ ವ್ಯವಸ್ಥೆಯನ್ನು ಮಾಡಿದ್ದೇವೆ. ತಾವು ದಯಮಾಡಿ ಬಂದಿರತಕ್ಕಂಥವರೆಲ್ಲರೂ ಕೂಡ ನಿಮ್ಮನ್ನು ನೋಡಿ ಸಂತೋಷಪಟ್ಟು, ಜನಾಂಗ ಎಲ್ಲ ಭಕ್ತರನ್ನು ನೋಡಿ ತಾವೇ ನೀವಿನ್ನ ಕೈ ಮುಗಿಯೋದಕ್ಕಿಂತ ಪೂರ್ವದಲ್ಲಿ ತಾವೇ ನಿಮಗೆ ನಮಸ್ಕಾರ ಮಾಡಿ ಅವರು ನಿಮಗೆ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿದ್ದಾರೆ. ದಯವಿಟ್ಟು ಯಾರೂ ಕೂಡ ಆತಂಕಕ್ಕೆ ಒಳಗಾಗಲಿಕ್ಕೆ ಹೋಗ್ಬೇಡ್ರಿ. ಯಾವುದೇ ಸುದ್ದಿ ಮಾಧ್ಯಮಗಳನ್ನ ನಾವು ನಂಬಲಿಕ್ಕೆ ಹೋಗ್ಬೇಡ್ರಿ. ನಾವೆಲ್ಲ ಬಂದಿದ್ದೀರಿ, ಪ್ರತ್ಯಕ್ಷ ನೋಡ್ತೀರಿ, ಅಪ್ಪಗಳವ್ರನ್ನ ನೋಡ್ತೀರಿ ಅಂದ್ಮೇಲೆ ಈ ದರ್ಶನ ಭಾಗ್ಯವನ್ನ ಕರುಣಿಸ್ತೀರಿ ಅಂದ್ಮೇಲೆ ನೀವ್ ಯಾಕೆ ಸುಮ್ಮನೆ ಯಾವುದೇ ಸುಳ್ಳು ಅಂತ ಹೇಳಿ ಕಿವಿಗೊಡ್ಲಿಕ್ಕೆ ಹೋಗ್ಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಂದಿರ್ತಕ್ಕಂಥ ಸದ್ಭಕ್ತರು ಎಲ್ಲರೂ ಕೂಡ ನಾವ್ ಎಷ್ಟು ಪ್ರಸಾದ ಮಾಡಿ ಹೋಗ್ತಿರಲ್ಲ ಅಷ್ಟು ಅವರಿಗೆ ಖುಷಿ ಅಂತಕ್ಕಂಥದ್ದು. ಆಗಲೇ ಎಷ್ಟೇ ಜನ ಬಂದ್ರು ಸಹಿತ ಎಲ್ಲರಿಗೂ ಅವರು ಸೊನ್ನೆ ಮಾಡಿ ತಿಳಿಸ್ತಿರ್ತಾರೆ, ಪ್ರಸಾದ ಮಾಡ್ಕೊಂಡು ಹೋಗ್ರಿ ಹಾಗೆ ಹೋಗ್ಬೇಡ್ರಿ ಅಂತ ಹೇಳ್ಕೊಂಡು ತಮ್ಮ ಕೈ ಮೂಲಕವಾಗಿ ಸೊನ್ನೆ ಮಾಡಿ ತಿಳಿಸ್ತಾರೆ. ಅಂತಃಕರಣವನ್ನ ತೋರಿಸಿ ನಿಮ್ಮೆಲ್ಲರ ಈ ಭಕ್ತಿಯ ಈ ಪರಿಯನ್ನು ನೋಡಿ ಬಹಳಷ್ಟು ಖುಷಿ ಪಟ್ಟಿದ್ದಾರೆ. ತಮಗೆ ನಮಸ್ಕಾರವನ್ನು ಕೂಡ ತಾವು ಮಾಡಿದ್ದಾರೆ. ದಯವಿಟ್ಟು ತಾವು ಇನ್ನು ಮುಂದಿನ ವಿಶೇಷತೆಯನ್ನ ಪೂಜೆಯಾಗಿರ್ತಕ್ಕಂತಹ ಬಸವಲಿಂಗ ಮಹಾಸ್ವಾಮಿಗಳವರು ಒಂದೆರಡು ಸೂಚನೆಗಳನ್ನ ಕೊಡ್ತಾರೆ. ಇಲ್ಲಿ ಒಬ್ರು ಕೆ.ಸಿ. ವಿಶ್ವಪ್ಪ ಅಂತಕ್ಕಂಥವ್ರು ಬಹಳ ದೂರದಿಂದ ಮೈಸೂರಿನಿಂದ ಬಂದಿರತಕ್ಕಂತಹ ಅಪ್ಪ ಅವರ ಒಂದು ವ್ಯಕ್ತಿತ್ವ ಎಷ್ಟು ದೊಡ್ಡದೋ ಅಷ್ಟೇ ದೊಡ್ಡ ವ್ಯಕ್ತಿತ್ವ ಅಂತಕ್ಕಂಥದ್ದು ನಮ್ಮ ಹತ್ತಿರಾಗಿರ್ತಕ್ಕಂತಹ ಕೆ.ಸಿ. ಶಿವಪ್ಪನವರದು. ಅವರೇ ಹೇಳ್ತಾರೆ, ಸಂತನೆಂದರೆ ಯಾರು ಮನವ ನೋಯಿಸದ ಆತ.
ನೂರು ನೋವನ್ನು ಸಹಿಸಿ ಸಿದ್ಧನೆಂದರೆ ಯಾರು ಮನವ ನೋಯಿಸದಾತ, ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ, ಒಂದಾದ ನಡೆನುಡಿಗೆ ದಿಕ್ಕು ದಿಶೆ ತೋರುವಾತ ಪರಮಗುರು ಈ ಸಾಧು ಮುದ್ದುರಾಮ ಅಂತ ಹೇಳ್ಕೊಂಡು ಅಪ್ಪ ಅವರನ್ನ ಕುರಿತಾಗಿ ಹೇಳಿರ್ತಕ್ಕಂಥ ಮಾತು ನಿಜವಾದ ನಮ್ಮ ಭಾರತೀಯ ಸಂತರು ಯಾವ ರೀತಿ ಇದ್ರು ಅನ್ನುವುದಕ್ಕೆ ಇವತ್ತು ನಾವು ಇಂಥ ಈ ಒಂದು 21ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಅನೇಕ ಮಹರ್ಷಿಗಳನ್ನ ಸಂತರನ್ನ ಅನೇಕರನ್ನ ನಾವು ಓದ್ತೇವೆ ಅಷ್ಟೇ, ನೋಡಿರ್ಲಿಲ್ಲ. ಆದ್ರೆ ಇವತ್ತಿನ ದಿವಸ ಕಣ್ಣು ತುಂಬ ನೋಡ್ತಕ್ಕಂಥ ಭಾಗ್ಯ ನಮ್ಮದಾಗಿರೋದ್ರಿಂದ ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು. ನಿನ್ನೆ ಟಿ.ಸಿ. ಶಿವಪ್ಪನವರು 30,000 ವಚನಗಳನ್ನ ಚೌಪದಿಗಳನ್ನ ಬರೆದಾರ ಅಂತಂದಾಗ ಕೇಳಿ ಬಹಳ ಸಂತೋಷ ಪಟ್ಟು ನೀವ್ ಹೀಗೆ ಬರೀತಾನೆ ಇರಬೇಕು, ಪೆನ್ನನ್ನು ಕೆಳಗಿಡಬಾರದು, ಬರೀತಾನೆ ಇರ್ಬೇಕಂತ ಹೇಳಿದ್ರು. ಏನವ ಅಂತ ಕೇಳಿದ್ರೆ ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಎಲ್ಲರಲ್ಲಿ ಇವರೊಬ್ಬ ಮುದ್ದುರಾಮ ಅಂತ ಹೇಳ್ಕೊಂಡು ಬರೀತಾರೆ. ಅಂತಹ ಟಿ.ಸಿ. ಶಿವಪ್ಪನವರು ಇವತ್ತು ನಿನ್ನೆ ನೋಡಿ ಬಹಳಷ್ಟು ಆತಂಕಕ್ಕೆ ಒಳಗಾಗಿದ್ದರೂ ಸಹಿತ ಬಹಳ ಖುಷಿಯಿಂದ ಮಾತನಾಡಿದರು. ಸುಬ್ರಾಯ ಅಂತಕ್ಕಂಥವ್ರು ಸುಬ್ರಾಯವರು ಕೂಡ ಬಂದಿದ್ದಾರೆ. ಅವರೆಲ್ಲರನ್ನೂ ನೋಡಿ ಇವತ್ತು ನಾಡಿನ ಅನೇಕ ಮೂಲೆಗಳಿಂದ ತಾವೆಲ್ಲ ಬಂದಿದ್ದೀರಿ. ದಯವಿಟ್ಟು ಅಲ್ಲೇ ನಿಂತುಕೊಂಡಲ್ಲೇ ನಮಸ್ಕಾರವನ್ನು ಮಾಡಿ ಅವರಿಗೆ ನಿಮ್ಮ ಭಕ್ತಿಯ ಪ್ರಣಾಮಗಳನ್ನು ತಿಳಿಸಿ ಅಂತಕ್ಕಂತಹ ಮಾತುಗಳನ್ನು ಹೇಳ್ತಾ ಈಗ ಪೂಜ್ಯರಾಗಿರ್ತಕ್ಕಂತಹ ಆಶ್ರಮದ ಅಧ್ಯಕ್ಷ ಗುರುಗಳಾದ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳವರು ಒಂದೆರಡು ಸೂಚನೆಗಳನ್ನ ಕೊಡುತ್ತಾರೆ. ದಯವಿಟ್ಟು ಗಮನಿಸಬೇಕಂತ ಹೇಳ್ಕೊಂಡು ನನ್ನ 2 ಮಾತುಗಳನ್ನ ಅಪ್ಪ ಅವರ ಪಾದಕ್ಕೆ ಸಮರ್ಪಣೆ ಮಾಡ್ತಾನೆ. ಎಲ್ಲರಿಗೂ ಶರಣಾರ್ಥಿಗಳು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯ ಅಪ್ಪಗಳ ಶ್ರೀಚರಣದಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಈಗೊಂದು ವಿಶೇಷ ಪ್ರಕಟಣೆ. ನಾಳಿಂದ ಡಾಕ್ಟರ್ ಸಲಹೆ ಮೇರೆಗೆ ಅಪ್ಪುಗಳ ಆರೋಗ್ಯದಿಂದ ಡಾಕ್ಟರ್ ಸಲಹೆ ಮೇರೆಗೆ ನಿಮಗೆ ಮಧ್ಯಾಹ್ನ 1ರಿಂದ ನಿಮ್ಮ ಮೊಬೈಲಲ್ಲೇ ನಿಮ್ಮ ಮನೆಯಲ್ಲೇನೆ ಕೂಡ ಅದು ದರ್ಶನ ಆಗುವಂತ ವ್ಯವಸ್ಥೆಯನ್ನ ಮಾಡ್ತೀವಿ. ಅದಕ್ಕೆ ತಾವು ಇಲ್ಲಿ ಬಂದು ಎಷ್ಟು ಜನ ಬರ್ತಿರೋ ಅಪ್ಪುಗಳಲ್ಲಿ ದರ್ಶನ ಇಲ್ಲಿ ಬಂದ್ರು ಕೂಡ ಅದು ಟಿವಿ ಒಳಗ ಆಗ್ತಾ ಇದೆ. ಆದ್ರೆ ನಾಳೆ 1 ಗಂಟೆಯಿಂದ 2 ಗಂಟೆವರೆಗೆ ಅಪ್ಪುಗಳದ ದರ್ಶನವನ್ನ ತಮ್ಮ ಮೊಬೈಲ್ ನಲ್ಲಿ ಇದರಲ್ಲಿ ಬಿಡುವಂತ ವ್ಯವಸ್ಥೆಯನ್ನು ಮಾಡ್ತೇವೆ. ತಾವು ನಮ್ಮ ಜ್ಞಾನ ಯೋಗಾಶ್ರಮದಲ್ಲಿ ಜ್ಞಾನ ದೀವಿಗೆ ಸದಾ ಉರಿತಾ ಇದೆ. ಆ ಜ್ಞಾನ ದೀವಿಗೆಯಲ್ಲಿ ತಾವು ಸದಾ ಬೆಳಗಬೇಕು. ಅದು ಅಪ್ಪುಗಳ ಇಚ್ಛೆ. ತಾವು ಅದನ್ನೆಲ್ಲ ತಾವು ಮಾಡಿ ತಿಳಿದುಕೊಂಡು ಹೇಳಿ ತಾವೆಲ್ಲರೂ ಈಗ ಪ್ರಸಾದವನ್ನ ಮಾಡಿದ್ದಾರೆ. ಭಕ್ತರು ತಾವೆಲ್ಲರೂ ಸಾವಕಾಶವಾಗಿ ನನ್ನ ವಿನಂತಿ ಪರಸ್ಪರ ಬಂದಂತ ಭಕ್ತಾದಿಗಳು